ನಮ್ಮನ್ನಗಲಿದ ಮುಸ್ತಾಫರವರ ಆತ್ಮಶಾಂತಿಗೆ ಬೇಕಾಗಿ ಇವತ್ತು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಪೂಜನೀಯ ಧರ್ಮಗುರುಗಳೇ ಹಾಗೂ ಎಲ್ಲ ಈ ಒಂದು ವೇದಿಕೆಯಲ್ಲಿರುವಂತಹ ಗಣ್ಯರೇ, ಇಲ್ಲಿಯ ಮುಸ್ತಫಾನ ಅಭಿಮಾನಿಗಳೇ, ಈ ಒಂದು ಕಾರ್ಯಕ್ರಮ ನಮಗೆ ಅನಿವಾರ್ಯವಾಗಿ ಒದಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮುಸ್ತಾಫ ನಮ್ಮನ್ನು ಇಷ್ಟು ಬೇಗ ಅಗಳ್ತಾರೆ ಅಂತ ನಾವು ನಂಬುವಂಥ ವಿಚಾರ ಅಲ್ಲ. ಅವರಿಗೆ ಇನ್ನೂ ಕೂಡ ಆಯುಷ್ಯ ನಮ್ಮ ಲೆಕ್ಕದಲ್ಲಿ ತುಂಬ ಇತ್ತು. ಆದರೆ ದೇವರ ತೀರ್ಮಾನ ಬೇರೆನೇ ಇತ್ತು. ದೇವರು ಇಷ್ಟೇ ಆಯುಷ್ಯ ಅವರಿಗೆ ಕೊಟ್ಟಿದ್ರು, ಅದರಿಂದ ಅವರು ಕರ್ಕೊಂಡ್ರು. ಆದರೆ ನಮ್ಮ ನೋವು ನಮಗಿಂತಲೂ ಹೆಚ್ಚಾಗಿ ಮನೆಯವರಿಗೆ, ಅವರನ್ನು ಹೆತ್ತು ಸಾಕಿ ಸಲಹಿದಂತಹ ಪೋಷಕರಿಗೆ ಅಥವಾ ಅವರ ಧರ್ಮಪತ್ನಿ ಮಕ್ಕಳಿಗೆ ಆ ನೋವನ್ನು ಖಂಡಿತ ನಾವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಾವು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಸಮಾಧಾನ ಹೇಳಿದ್ರು, ಆ ನೋವು ಅದು ಅವರಿಗೆ ಇದ್ದದ್ದೇ. ಆದರೆ ಇಂದು ನಮ್ಮ ಕರೀಂರವರು ಹೇಳಿದ ರೀತಿಯಲ್ಲಿ ಯಾವ ವ್ಯಕ್ತಿ ಒಂದು ಸಮಾಜದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ್ರೆ ಅವರನ್ನು ಅಷ್ಟೊಂದು ಅಭಿಮಾನಿಗಳು ಮತ್ತೆ ಅವರು ಮರಣ ಹೊಂದಿದ ನಂತರ ನೆನಪಿಸ್ತಾರೆ ಎನ್ನುವುದಕ್ಕೆ ಒಂದು ಉದಾಹರಣೆ ಮುಸ್ತಾಫರವರು. ಹೌದು, ನಾನು ತಿಳ್ಕೊಂಡಂತೆ ನನಗೆ ನನ್ನ ಈ ಒಂದು ಸಾಮಾಜಿಕ ಅಥವಾ ರಾಜಕೀಯ ಜೀವನದಲ್ಲಿ ಮುಸ್ತಾಫರವರು ನನ್ನೊಂದಿಗೆ ಹಲವಾರು ನನ್ನ ಚುನಾವಣಾ ಸಂದರ್ಭದಲ್ಲಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳಲ್ಲಿರ್ಬೋದು ನಮ್ಮೊಂದಿಗೆ ಒಟ್ಟುಗೂಡಿ ಕೆಲಸ ಮಾಡಿಕೊಂಡು ಬಂದವರು. ಅವರನ್ನು ನಾವು ನೋಡಿದಾಗ ನಮಗೆ ಕೆಲವೊಂದ್ಸಲ ಕೋಪ ಕೂಡ ಬರ್ತಿತ್ತು. ಯಾಕಂತ ಹೇಳಿದ್ರೆ ಅವರು ಮಾತಾಡುವಂಥದ್ದು ನೇರವಾಗಿ ಯಾರು ಮಾತಾಡ್ತಾರೆ ಅವರನ್ನು ಸಹಿಸಿಕೊಳ್ಳಲಿಕ್ಕೆ ಯಾರಿಗೂ ಆಗುದಿಲ್ಲ. ಯಾರು ನಯವಾಗಿ ಅಥವಾ ಅವರಿಗೆ ಮುಖ ಸ್ತುತಿಗೆ ಮಾತಾಡ್ತಾರೆ ಅವರ ಮೇಲೆ ಪ್ರೀತಿ ಹೆಚ್ಚು ಜನರಿಗೆ. ಅಂತ ಒಂದು ಮನೋಭಾವದ ವ್ಯಕ್ತಿ ಮುಸ್ತಾಫರವರು. ಅವರು ಇದ್ದದ್ದನ್ನು ಇದ್ದಾಗೆ, ಅದು ಯಾರಿಗೆ ಹಿಡಿಸ್ತಾ ಬಿಡಿಸ್ತಾ ಅದು ಗೊತ್ತಿಲ್ಲ. ಸತ್ಯವನ್ನು ನಾನು ಕಟುವಾಗಿ ಹೇಳ್ತೇನೆ, ಅದಕ್ಕೆ ನನ್ನ ಹತ್ರ ರಾಜಿ ಇಲ್ಲ ಅಂತ. ನನ್ನ ಹತ್ರನೂ ಕೆಲವೊಂದು ಸಲ ಅವರು ಗ್ರಾಮ ಸಭೆ ಇರ್ಬೋದು ಅಥವಾ ಇನ್ನಿತರ ವಿಚಾರಗಳಿರ್ಬೋದು, ಅವ್ರು ಆಗ್ಬೇಕಾದ್ದು ಏನಿದೆ ಅದನ್ನು ಆಗ್ಲೇಬೇಕು. ಅದಕ್ಕೆ ಕಾನೂನು ಅದು ಇದು ತೊಡಕಿಲ್ಲ, ನನಗೆ ಆಗ್ಬೇಕು, ನಮ್ಮ ಊರಿಗೆ ಆಗ್ಬೇಕು ಅಂತ ಹೇಳಿ ಅಂತ ವಿಚಾರ ಬಂದಾಗ ಹಲವೊಂದು ವಿಚಾರಿಗೆ ಹೇಳಿದ್ರು. ಇಲ್ಲಿ ಒಂದು ಎದುರುಗಡೆ ಚರಂಡಿ ಆಗ್ಬೇಕಂತ ಹೇಳಿದ್ರು. ಅದು ಈ ವ್ಯವಸ್ಥೆಯಲ್ಲಿ ಆಗುದಿಲ್ಲ ಅಂತ ಹೇಳಿದಾಗ ಅದು ಗೊತ್ತಿಲ್ಲ, ನೀವು ಮನಸ್ಸು ಮಾಡಿದ್ರೆ ಆಗ್ತದೆ. ಅಂದ್ರೆ ಚರಂಡಿ ಮಾಡ್ತೇವೆ ಅಂತ ಹೇಳುವಾಗ ಇಲ್ಲ, ಅದಕ್ಕೆ ಮುಚ್ಚಳ ಆಗ್ಬೇಕು, ಮುಚ್ಚಳ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಆಗ್ಲೇಬೇಕು ಅಂತ ಹೇಳಿ ನಾನು ಕಾಂಟ್ರಾಕ್ಟರ್ಗೆ ಹೇಳಿದೆ. ಅದು ಮುಸ್ತಾಫ ಯಾವ ರೀತಿ ಹೇಳ್ತಾರೆ ಆ ರೀತಿ ಅದನ್ನು ಮಾಡಿಕೊಡಿ, ಅವರಿಗೆ ಸಮಾಧಾನ ಆಗ್ಲಿ. ಮತ್ತೆ ಬಾಕಿದ್ದು ಹಣದ ವಿಚಾರ ಮತ್ತೆ ನೋಡುವಂತ. ಹಾಗೆ ನನಗೆ ಒಂದು ಆತ್ಮತೃಪ್ತಿ ಇದೆ. ಮುಸ್ತಾಫನವರ ಏನು ನೇರ ನಡೆನುಡಿ ಸಾರ್ವಜನಿಕರಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಕೇಳಿದ್ರು, ಅದನ್ನು ಅವರ ಜೀವನದಲ್ಲಿ ನಾವು ಅದನ್ನು ಮಾಡದೆ ಉಳಿಸಿಕೊಂಡ್ರೆ ನನಗೆ ನೋವಿತ್ತು. ಅವರು ಅಷ್ಟೊಂದು ಬೊಬ್ಬೆ ಆಗ್ತಾ ಇದ್ರು, ಅದನ್ನು ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲ ಅಂತ. ಆದರೆ ಅವರ ಸಂತೋಷ ಪಟ್ಟು ನನಗೆ ಹೇಳಿದ್ರು, ನನಗೆ ಇನ್ನೇನು ಬೇಡ, ನಾನು ಕೇಳಿದ್ದನ್ನು ನೀವು ಮಾಡಿಕೊಟ್ಟಿದ್ದೀರಿ ಅಂತ ಹೇಳಿದ್ದೂ ಇದೆ ಅಂತ ಒಂದು ಆತ್ಮತೃಪ್ತಿ ನಮಗಿದೆ. ಅದೇ ರೀತಿ ಈ ಲೈಟ್ ವಿಚಾರದಲ್ಲಿ ನಾನು ಹೇಳುದಿದ್ರೆ ಅವರು ಪದೇ ಹೇಳ್ತಾ ಇದ್ರು, ಎಲ್ಲ ಕಡೆ ಲೈಟ್ ಆಗ್ತಾ ಇದ್ರಿ, ನಮ್ಮ KP ಬೈಲ್ ಮಸೀದಿಗೆ ಯಾಕೆ ಹಾಕುದಿಲ್ಲ, ಮಾಡಬೇಕು ಅಂತೇಳಿ. ಅಂತ ಒಂದು ಸಂದರ್ಭದಲ್ಲಿ ನನಗೆ ಆ ನಿಮ್ಮ ಉಪವಾಸ ಕಾರ್ಯಕ್ರಮದ ಮಧ್ಯದಲ್ಲಿ ಮಾಡ್ಬೇಕಂತಿರುವಾಗ ಅದನ್ನು ಫೌಂಡೇಶನ್ ಆಗುವಾಗ ಮುಸ್ತಾಫ ಇದ್ರು. ಅವರು ನನಗೆ ಇಲ್ಲಿ ಅವರು ಹೇಳಿದ್ರು, ಮುಸ್ತಾಫ ಅದನ್ನು ಅವರು ಹಾಕಿದ್ದನ್ನು ಅದಲ್ಲ, ಆ ರೀತಿ ಆಗ್ಬಾರ್ದು, ಫೌಂಡೇಶನ್ ಗಟ್ಟಿ ಆಗ್ಬೇಕಂತೇಳಿ ಅವರೇ ನಿಂತು ಕೆಲಸ ಮಾಡಿ ಅದನ್ನು ಮಾಡಿಸಿಕೊಟ್ಟಿದ್ದಾರೆ. ಅಂತ ಒಂದು ಫೌಂಡೇಶನ್ ಹಾಕಿದ ಜನ ಮತ್ತೆ ಆ ಲೈಟ್ ಉರಿಯುವಾಗ ಇಲ್ಲ ಅಂತ ಹೇಳಿದ್ರೆ ಅದು ನಮಗೆ ಖಂಡಿತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ನೋವು ತರುವಂತ ಒಂದು ಕೆಲಸ ಇದು ಆಗಿದೆ. ಪರಮಾತ್ಮ ಇಷ್ಟು ಬೇಗ ಕಿತ್ಕೊಳ್ಬಾರ್ದಿತ್ತು. ಈ ಒಳ್ಳೆಯವರನ್ನು ಪರಮಾತ್ಮ ಬೇಗ ಕರ್ಕೊಳ್ತಾನಂತೆ. ಆ ರೀತಿಯ ಒಂದು ಕೆಲಸ ಕಾರ್ಯ ಆಗಿದೆ. ಆದ್ರೆ ಏನ್ ಮಾಡುದು, ನಾವು ನಮ್ಮ ಒಂದು ಏನು ಜನನ ಇದೆ ಅದು ಆಕಸ್ಮಿಕ, ಆದ್ರೆ ಮರಣ ಅದು ನಿಶ್ಚಿತ, ಅದನ್ನು ಯಾರಿಗೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರು ನಿಶ್ಚಯ ಏನು ಮಾಡಿದರೆ ಆ ಮರಣ ಆಗಿದೆ. ಆದ್ರೆ ನಮ್ಮ ಮುಸ್ತಾಫನವರ
ಏನು ಆ ಕಠಿಣ ಶ್ರಮ, ಇವರು ಹೇಳಿದ ರೀತಿಯಲ್ಲಿ ಅವರಿಗೆ ಪ್ರಚಾರ ಬೇಕಿಲ್ಲ. ಒಂದು ಮನುಷ್ಯನನ್ನು ನಾವು ಅವನ ರೂಪದಿಂದ ಅಥವಾ ಡ್ರೆಸ್ಸಿನಿಂದ, ಅವನ ಶ್ರೀಮಂತಿಕೆಯಿಂದ ಅಳೆಯುವುದಲ್ಲ. ಅವನ ಹೃದಯ ವೈಶಾಲ್ಯತೆ ಯಾವ ರೀತಿ ಇದೆ, ಮಾನವೀಯತೆಯ ಹೃದಯ ಏನಿದೆ, ಮಾನವೀಯತೆಯ ಸ್ಪಂದನೆ ಏನಿದೆ, ಆ ಹೃದಯ ಮಿಡಿತಕ್ಕೆ ನಾವು ಬೆಲೆ ಕೊಟ್ಟರೆ ಖಂಡಿತ ಸಮಾಜ ಉದ್ಧಾರ ಆಗ್ತದೆ. ನಾವು ಕೇವಲ ಒಂದು ಆಕರ್ಷಣೆಗೆ, ಅವನ ಡ್ರೆಸ್ಸಿಗೆ, ಅವನ ಶ್ರೀಮಂತಿಗೆ, ಅವನ ರೂಪಕ್ಕೆ ಬಲಿಯಾಗಿ ಅವನ ಹೃದಯ ಅವನು ಕಟುವಾಗಿದ್ರೆ, ಅದು ಸಮಾಜಕ್ಕೆ ಒಳ್ಳೆಯ ರೀತಿಯ ಮನೋಭಾವ ಇಲ್ಲದಿದ್ದರೆ ಅಂಥವರನ್ನು ಪ್ರೀತಿಸಿ ಸಮಾಜ ಕೆಟ್ಟು ಹೋಗ್ತದೆ. ಅದರಿಂದ ನಾವು ಯಾವಾಗಲೂ ಸಮಾಜದಲ್ಲಿ ಹೃದಯ ವೈಶಾಲ್ಯರಿರುವಂಥ ಇಂಥ ಮುಸ್ತಾಬನಂಥ ಮಾನವೀಯತೆಯನ್ನು ವ್ಯಕ್ತಪಡಿಸುವವರಿಗೆ ನಾವು ಹೆಚ್ಚೆಚ್ಚು ಪ್ರೋತ್ಸಾಹ ಕೊಟ್ಟು ಅವರಿಗೆ ನಾವು ಸ್ಪಂದನೆ ನೀಡಿದಾಗ, ಅವರನ್ನು ನಾವು ಸಮಾಧಾನದಿಂದ ನೋಡಿದಾಗ ಸಮಾಜಕ್ಕೆ ನಾವು ಉತ್ತಮ ಸಂದೇಶ ಕೊಡಲಿಕ್ಕೆ ಆಗ್ತದೆ. ಈ ದೃಷ್ಟಿಯಲ್ಲಿ ನಾನು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ನೀವು ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ಏನು ಜಾತ್ಯತೀತ ಮನೋಭಾವದ ಜಾತ್ಯತೀತ ರಾಷ್ಟ್ರದಲ್ಲಿ ನಾವೆಲ್ಲರೂ ಯಾವುದೇ ಬೇರೆ ಹುಟ್ಟು ಅಥವಾ ಅವನ ಸಂತೋಷದ ಸಮಯದಲ್ಲಿ ನಮಗೆ ಒಟ್ಟು ಸೇರಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಇಂಥ ಒಂದು ಕಷ್ಟದ ಸಮಯದಲ್ಲಿ, ಇಂಥ ನೋವಿನ ಸಮಯದಲ್ಲಿ ನಾವೆಲ್ಲರೂ ಜಾತ್ಯತೀತರು ಎನ್ನುವ ಭಾವನೆಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಒಂದು ಪ್ರಾರ್ಥನೆ ಮಾಡಿದಾಗ ದೇವರು ಅದಕ್ಕೆ ಫಲ ಕೊಡ್ತಾನೆ ಎನ್ನುವ ಭಾವನೆ ನಮ್ಮದು. ಅಂತಹ ಒಂದು ನಮ್ಮೆಲ್ಲರ ಪ್ರಾರ್ಥನೆಗೆ ದೇವರು ಅನುಗ್ರಹಿಸಲಿ. ಆ ಮುಸ್ತಾಫನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ಪತ್ನಿ ಅಥವಾ ಅವರ ಮಕ್ಕಳು, ಕುಟುಂಬದವರಿಗೆ, ಅವರ ತಂದೆ, ಅವರಿಗೆಲ್ಲ ದೇವರು ಆ ಒಂದು ನೋವನ್ನು ಸಹಿಸಿಕೊಡುವಂಥ ಶಕ್ತಿಯನ್ನು ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.